ಮನುಷ್ಯನ ನೋಟ ಮತ್ತು ಮಾತಿನ ವಿಚಿತ್ರ ಸ್ವಭಾವವನ್ನು ಇಲ್ಲೊಬ್ಬ ಪ್ರಾಜ್ಞ ಹೀಗೆ ವಿವರಿಸ್ತಾನೆ. ಸಹಜಾಂಧದೃಶಸ್ವದುರ್ನಯೇ ಪರದೋಷೇಕ್ಷಣ ದಿವ್ಯಚಕ್ಷುಷಃ ಸ್ವಗುಣೋಚ್ಚಗಿರೋ ಮುನಿವ್ರತಾಃ ಪರವರ್ಣಗ್ರಹಣೆ ಶ್ವಸಾಧವಃ. ತನ್ನ ತಪ್ಪುಗಳನ್ನು ನೋಡುವ ವಿಷಯದಲ್ಲಿ ಅವರಿಗೆ ಕುರುಡುತನ ಇದೆ. ಕುರುಡುತನ ಸಹಜವಾಗಿದೆ. ಅವರ ತಪ್ಪು ಅವರಿಗೆ ಗೊತ್ತೇ ಆಗೋದಿಲ್ಲ. ಹುಟ್ಟು ಕುರುಡರವರು ಆ ವಿಷಯದಲ್ಲಿ. ಇನ್ನು ಬೇರೆಯವರಲ್ಲಿರುವ ತಪ್ಪುಗಳು ಅವು ಅವರಿಗೆ ಚೆನ್ನಾಗಿ ಕಾಣಿಸುತ್ತವೆ. ಎಷ್ಟು ಚೆನ್ನಾಗಿ ಅಂತ ಅಂದರೆ, ಸಾಮಾನ್ಯವಾಗಿ ಕಾಣಿಸದ ತಪ್ಪುಗಳು ಅವರಿಗೆ ಕಾಣಿಸುತ್ತವೆ. ದಿವ್ಯ ದೃಷ್ಟಿಗೆ ಕಾಣಿಸೋದೆಲ್ಲ ಅವರಿಗೆ ಇನ್ನೊಬ್ಬರ ವಿಷಯದಲ್ಲಿ ಕಾಣಿಸುತ್ತೆ. ಹಾಗೆಯೇ ತನ್ನ ಬಗ್ಗೆ ಹೇಳಿಕೊಳ್ಳುವಾಗ ಗಟ್ಟಿಯಾದ ಧ್ವನಿ ಇರುತ್ತೆ, ಜೋರಾಗಿ ಮಾತನಾಡಿಕೊಳ್ತಾರೆ. ಬೇರೆಯವರಲ್ಲಿ ಇರುವ ಒಳ್ಳೆಯತನದ ಕುರಿತು ಮಾತನಾಡಬೇಕು ಅಂದರೆ ಅವರಿಗೆ ಅವತ್ತು ಮೌನವ್ರತ ಇರುತ್ತೆ. ಇದು ಮನುಷ್ಯನ ಸ್ವಭಾವ. ತನ್ನ ತಪ್ಪುಗಳನ್ನು ನೋಡೋದಿಲ್ಲ, ಇನ್ನೊಬ್ಬರ ತಪ್ಪುಗಳನ್ನು ನೋಡ್ತಾ ಇರ್ತಾನೆ. ತನ್ನ ಒಳಿತಿನ ಬಗ್ಗೆ ತುಂಬ ಮಾತಾಡ್ತಾನೆ, ಅನ್ಯರ ಒಳಿತಿನ ಬಗ್ಗೆ ಶಬ್ದವನ್ನೂ ಉಚ್ಚರಿಸೋದಿಲ್ಲ. ಹಾಗಾಗದಿರಲಿ. ಶುಭಂ ಭೂಯಾತ್.